ಹಾಯ್ ಗಾಯ್ಸ್, ಇವತ್ತು ಚಾನಲಿಂದ ವ್ಲಾಗ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಹೆಂಗೆ ಮಾಡೋದಂತ ಗೊತ್ತೈತೆ ಇಲ್ಲ. ನೋಡಿ ಇವರೇ ಇವತ್ತು ಕುಕ್ ಮಾಡ್ತಿದ್ದಾರೆ. ಏನೇನು ಮಾಡ್ತಾ ಇದ್ದೀರಾ? ಅದಕ್ಕೆ ಏನೇನು ತೊಗೊಳ್ಬೇಕು ನೋಡಿ. ಇವರೆಲ್ಲ ಗೈಡ್ ಮಾಡಕ್ಕೆ ಕುತ್ಕೊಂಡಿದ್ದಾರೆ. ಗೈಡ್ ಮಾಡೋಕ್ಕೆ ಇವ್ರು ನಮ್ಮ ದೊಡ್ಡತ್ತೆ ಇವರು. ನೋಡಿ ಇವ್ರು ಈ ಥರನೇ ಕಾಮಿಡಿ ಮಾಡ್ತಾ ಇದ್ದಾರೆ. ಅದು ತುಂಬ ಏನದು ಕೊತ್ತಂಬರಿ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಚಿಕನ್ ತರಕ್ಕೆ ಹೋಗಿದ್ದಾರೆ ನಮ್ಮ ಪಪ್ಪ. ಏನು ಮಾಡ್ತಾ ಇದ್ದೀರಾ ಅಂತ ಕರೆಕ್ಟಾಗಿ ಹೇಳಿ, ಕ್ಲಿಯರ್ ಆಗಿ ನೀವು. ಅರುಣ್ ಅವರೇ, ಏನು ಬಿರಿಯಾನಿ ಮಾಡ್ತಾ ಇದ್ದೀರಾ? ಚಿಕನ್ ಅಷ್ಟೇನಾ? ಏನೇನು ಹಾಕ್ಬೇಕು? ಸೋಯಾಬೀನ್ಸ್ ನಾನು ಒಂದು ಸ್ವಲ್ಪ ಇವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಆದರೆ ನಮ್ಮ ದೊಡ್ಡಕ್ಕ ಮಾತ್ರ ಒಂದು ಸ್ವಲ್ಪನೇನು ಮಾಡ್ತಾ ಇಲ್ಲ. ಫೋನ್ ಚಾರ್ಜ್ ಹಾಕ್ತೀನಿ ಅಂತ ಆಗ್ಲೇ ಹೇಳ್ದೋಳು, ಇನ್ನ ಪತ್ತೇನೇ ಇಲ್ಲ ಈ ಕಡೆ. ಹಾಂ, ಇವ್ರು ನಮ್ಮ ಸೂರ್ಯಮಮ್ಮ ಅಂತ. ಹಾಯ್ ಗಾಯ್ಸ್ ಅನ್ಬೇಕು. ಚಿಕನ್ ಬಂತಂತೆ, ಸ್ವಲ್ಪ ಸಮಯದ ನಂತರ ಚಿಕನ್ ತಗೊಂಬಂದಿರೋ ಇವರೇನು ನಮ್ಮಪ್ಪ. ಇದೇನು ಕೊತ್ತಂಬರಿ, ಪುದೀನ ತಗೊಂಬಂದಿದ್ದಾರೆ. ಜೊತೆಗೆ ಇದೊಂದು ಚಿಕನ್ ತಗೊಂಬಂದಿದ್ದಾರೆ. ಚಿಕನ್ ತೊಳ್ದಿಲ್ಲ ಇನ್ನು. ತೊಳ್ದಿಲ್ಲ, ಪುದೀನೂ ತೊಳ್ದಿಲ್ಲ. ದೊಡ್ಡಕ್ಕ ಬರೀ ಫೋನಲ್ಲೇ ಇರ್ತಾರೆ. ಈಗ ಗೈಸ್ ಚಿಕನ್ ತೊಳಕ ನಾನು ಗೈಸ್ ಚಿಕನ್ ತೊಳಿತಿದ್ದಾರೆ ನಮ್ಮ ಮಾಮ ಸುರಿ ಮಾಮ. ಇವ್ರು ಅರುಣ್ ಮಾಮ. ತೋರಿಸ್ಬೇಕಂತೆ ನೋಡಿ. ಸರೌಂಡಿಂಗ್ ಫುಲ್ ದೊಡ್ಡದಾಗಿದೆ ನೋಡಿ. ಹಾಯ್ ಅನ್ನಿ. ಹಾಂ ಎವರಿ ಬಡಿ ಅಂತೆ. ಇವ್ರ ಮಮ್ಮಿ ಅವರು ನಮ್ಮ ಮಾಮ ನೋಡಿ. ನಮ್ಮ ಮಾಮ, ನಮ್ಮ ಫೇವ್ರೆಟ್ ಮಾಮ ಇವರು. ಚಿಕನ್ ಪೀಸ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಅಂತೆ. ಅದೇನ್ ಮಾಡೋದಕ್ಕೆ ಮಾಮ? ಇದು ಏನು ಅರುಣಿಂಗ್ ಕೇಳು. ಚಿಕನ್ ಆಗಿದೆ. ಚಿಕನ್ ಆಗಿದೆಯಂತೆ. ಇನ್ನ ಚಿಕನ್ ಆಗಿಲ್ಲ, ಚಿಕನ್ ತೊಳ್ದವ್ರು ಅಷ್ಟೇ. ತೊಳ್ದಾಯ್ತು ಚಿಕನ್. ಚಿಕನ್ ರೆಡಿ. ಪ್ಯೂರ್ ನಾಟಿ ಕೋಳಿ. ಫಸ್ಟ್ ನೋಡಿ ಗಾಯ್ಸ್, ನಮ್ ದಿವ್ಯ ಸ್ಟಾರ್ಟ್ ಮಾಡಿದಾಳೆ. ಕೊತ್ತಂಬರಿ ಕಟ್ತರ ಜುಟ್ಟು ಹಿಡ್ಕೊಂಡು ಕೊತ್ತಂಬರಿ ಕ್ಲೀನ್ ಮಾಡಕ್ ಹೋಗಿದ್ದಾಳೆ. ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಇವಳು. ಸಾಂಪ್ರದಾಯಿಕ ಹೆಣ್ಣು ಇವಳು. ನೋಡಿ ತೊಳ್ಕೊಬೇಕು ಕ್ಲೀನ್ ಆಗಿ, ಯಾಕೆಂದ್ರೆ ಅದರಲ್ಲಿ ಧೂಳು ಗೀಳು ಕೂತಿರುತ್ತೆ. ರೆಡಿ ಆಗಿದ್ದಾಳೆ ಈಗ ಅಡಿಗೆ ಮಾಡಕ್ಕೆ ನಮ್ ದಿವ್ಯ. ಪಾತ್ರೆ ಎಷ್ಟು ದಪ್ಪ ಇಲ್ಲ, ಆ ಪಾತ್ರೆ ತಗೊಂಡು ತೊಳೆಯಕ್ ಹೋಗಿದ್ದಾಳೆ. ಇಲ್ಲಿ ನಮ್ ದೊಡ್ಡಮ್ಮರು, ನಮ್ ಸರಳ ದೊಡ್ಡಮ್ಮರು ಚಿಕನ್ ಹೆಂಗೆ ಇಲ್ಲಿ ಕಬಾಬ್ ಮಾಡಕ್ಕೆ ಇಲ್ಲಿ ಹಾಕಿದಾರೆ, ಒಣಗಿಸ್ತಿದ್ದಾರೆ. ಇಲ್ಲಿ ಪೆಪ್ಪರ್ ಡ್ರೈ ಎಲ್ಲ ಇದ್ರ ಮೇಲೆ ಹಾಕ ಚಿಕನ್. ಗಾಯ್ಸ್ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವರು. KM ದೊಡ್ಡಿ ಅಂತ ನಮ್ಮ ಅರುಣ ಅವ್ರ ಅಮ್ಮ. ಪೆಪ್ಪರ್ ಡ್ರೈ ಇಲ್ಲೇ ಮಾಡೋದೀಗ. ನಮ್ ಬಾನುದು ಈಗ ಫೋನಲ್ಲಿ ಫ್ರೆಂಡ್ ಜೊತೆ ಮಾತಾಡಿ ಮುಗೀತು. ಈಗ ಜಾಯಿನ್ ಆಗಿದ್ದಾಳೆ ಅಡಿಗೆ ಮಾಡಕ್ಕೆ. ಗಾಯ್ಸ್, ನಮ್ಮ ಮಾವನ ಮಗಳು ಪಾತ್ರೆ ಕ್ಲೀನ್ ಮಾಡ್ತಾ ಇದ್ದಾಳೆ. ಚಿಕನ್ ಆಲ್ರೆಡಿ ಅಲ್ಲಿ ಪೆಪ್ಪರ್ ಫ್ರೈ ಮಾಡಿದ್ದಾರೆ. ಮತ್ತೆ ಇವಾಗ ಏನ್ ಹಾಕ್ತಿದ್ರೆ? ಕಾರ್ನ್ ಫ್ಲವರ್ ಹಾಕ್ತಿದ್ದೀರಾ? ಮತ್ತೆ ಇನ್ನೇನದು? ಕಬಾಬ್ ಪೌಡರ್ ಹಾಕ್ತಿದ್ದಾರೆ. ಕಬಾಬ್ ಪೌಡರ್ ಹಾಕ್ಬಿಟ್ಟು ಮೊಟ್ಟೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ನೆನ್ಸಿಕ್ತಾರೆ. ನೋಡಿ ಇಷ್ಟು ಜನ ಇದ್ದಾರೆ. ನೀವು ಬನ್ನಿ ನಮ್ಮ ಜೊತೆಗೆ ಸೇರ್ಕೊಳ್ಳಿ. ಬಂದು ಸೇರ್ಕೊಳ್ಳಿ. ನಮ್ಮ ಅತ್ತೆ ಕರೀತಿದ್ದಾರೆ ಎಲ್ರು. ಮೊಟ್ಟೆ ಹಾಕು, ಮೊಟ್ಟೆ ಹಾಕು. ಇವಾಗ ಮೊಟ್ಟೆ ಹಾಕ್ತಿದ್ದಾರೆ. ಆಮೇಲೆ ಇದು ಪೆಪ್ಪರ್ ಪೌಡರ್ ಒಂದ್ ಸ್ವಲ್ಪ ಇದು ಹಾಕಿ, ಕಡಲೆ ಸಿಟ್ಟು ಹಾಕಿ. ನಮ್ಗಿಲ್ವಾ ಚಿಕನ್?
ನೋಡಿ guys, ನೀವು ನಿಮ್ಮ ಮನೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಏನಿದು ಹೆಸರು ಕೇಳು. ಅದು ಕಬಾಬು, ಅದು ಸೋಯಾಬೀನ್ ಹಾಕ್ತೀವಿ ಈಗ. ಹಾಕ್ತಾರೆ ನೋಡಿ. ನೋಡಿ ಗಾಯ್ಸ್, ಹಿಂಗೆ ಚಿಕ್ಕದಷ್ಟೇ. ಒಳಗ್ ಹೊಂಟೋಯ್ತದು. ನೀವ್ ಆತರ ಮಾಡ್ಬೇಡಿ guys. ಎಡಿಟ್ ಮಾಡಿ ನೀವೇ ಹಾಕ್ಬೇಕು ಇನ್ಸ್ಟಾದಲ್ಲಿ. ಎರಡು ಹಾಕದಾ? ಸುಮ್ನೆ ಎರಡು ಹಾಕಲಾ? ಶುರು ಮಾಡಿದ. ರುಚಿಗೆ ತಕ್ಕಷ್ಟು ಉಪ್ಪು ನಮ್ಮ ಸೂರ್ಯಮಮ್ಮ ಹೇಳ್ತಿದ್ದಾರೆ. ನಮ್ಮ ಮಮ್ಮಿ, ನಮ್ಮ ಪಪ್ಪ, ನಮ್ಮ ಅಕ್ಕ, ನಮ್ಮ ಅರುಣ್ ಮಾಮ, ನಮ್ಮ ಸೂರ್ಯಮಮ್ಮ, ನಮ್ಮ ಸರೋಜತೆ, ನಮ್ಮ ರುಕ್ಮಿಣಿ ಅತ್ತೆ. ಸಾಕಾ ಉಪ್ಪು? ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಹೇಳ್ಬೇಕು ನೀನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಆದ್ರೆ ಇವ್ರು ಆಮೇಲೆ ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ ಇಲ್ಲಿ. ನೀವು ಬನ್ನಿ ಊರಿಗೆ, ಚೆನ್ನಾಗಿರುತ್ತೆ. ನಮ್ ಜೊತೆ ನಮ್ಮ ಮನೆಗೆ ಬನ್ನಿ, ಚೆನ್ನಾಗಿದೆ. ಈ ಊರ ಹೆಸರು ಏನ್ ಮಮ್ಮ? ಶಾಂತಿನಗರ್. ಶಾಂತಿನಗರ, ಭದ್ರಾವತಿ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಅರುಣ್ ಮಾಮ ಅವರು. ಇವಾಗ ಪಾತ್ರೆ, ಈ ಪಾತ್ರೆನಾ? ಈ ಪಾತ್ರೆಯಲ್ಲಿ ಒಂದ್ ಸ್ವಲ್ಪ ನೀರಿದೆ, ಚೆಲ್ಲನ. ಇವಾಗ ಇಕ್ತಿದ್ದಾರೆ. ಅದಕ್ಕೆ ಎಣ್ಣೆ ಹಾಕ್ಬೇಕು ಅರುಣ್ ಮಾಮ ಅವರೇ. ಎಣ್ಣೆ ಹಾಕ್ಬೇಕು, ಈಗ ಹಾಕ್ತಾರೆ. ಪಾತ್ರೆನ ಕಾಯ್ದಿಲ್ವಂತೆ, ಎಣ್ಣೆ ಹಾಕ್ಬೇಕಂತೆ ಅವ್ರು ಇವಾಗ. ಅರುಣ್ ಮಾಮ ಅವ್ರೆ ಏನಾದ್ರು ಮಾತಾಡಿ. ನೀವ್ ಹೇಳ್ತಾ ಹೋಗ್ಬೇಕು ಅವ್ರಿಗೆ, ನಾವ್ ಹೇಳೋದಲ್ಲ. ಈ ಕಡೆ ಬನ್ನಿ, ಈ ಕಡೆ. ನೀರೈತೆ ಅಂತ ಇರಿ ಅರುಣ್ ಮಾಮ ಅವರೇ, ಅರ್ಜೆಂಟ್ ಮಾಡಬೇಡಿ. ನೋಡಿ ನಾವ್ ಹಿಂಗ್ ತಪ್ಪು ಮಾಡ್ತೀವಿ ಅಂತ ನೀವು ಮಾಡ್ಬೇಡಿ. ಎಣ್ಣೆ ಎಲ್ಲ ನೀರೆಲ್ಲ ಹೋದ್ಮೇಲೆ ಚೇರ್ ಕೊಡಿ ಅವ್ನಿಗೆ ಕೂತ್ಕೊಳಕ್ ಆಗೋದು. ಹೋಗ ಮತ್ತೆ ಚೇರ್ ತಗೊಂಬ. ಎಣ್ಣೆ ಹಾಕ್ತಿದಾರೆ ಇವಾಗ. ಎಣ್ಣೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಗೈಸ್. ಇವ್ರು ರುಬ್ಕೊಂಡ್ ಬಂದ್, ಏನದು ರುಬ್ಕೊಂಡ್ ಬಂದಿರೋದು? ಮೆಣಸಿನ ಪುಡಿ. ಮೆಣಸಿನ ಪುಡಿ ಅಂತ, ಪೆಪ್ಪರ್ ಪೌಡರ್. ತಗೊಳ್ಳಿ ಅತ್ತೆ, ಏನಕ್ಕಿದಂತ ನನಗೆ ನಿಜ ಗೊತ್ತಿಲ್ಲ. ಬಿರಿಯಾನಿಗೆ ಹಾಕಂದ್ರೆ ಇಲ್ಲೇ ಇರಬೇಕು. ಏನದು? ಲವಂಗ. ಚಕ್ಕೆ ಲವಂಗ. ಚಕ್ಕೆ ಲವಂಗ. ಕಮ್ಮಿ ಮಾಡೋ ಚಕ್ಕೆ. ಅದು ಈ ಕಡೆನಾ? ಎಣ್ಣೆ ಇಷ್ಟೆಷ್ಟು ಹಾಕಿದ್ಯಲ್ಲ? ಹಾಕ್ತೀನಿ. ಕಮ್ಮಿ ಹಾಕಿ. ಎಲ್ಲ ನೋಡಿ ಸೀಡ್ಸ್ ಪುಡಿದಾರೆ, ಸೀಡ್ಸ್ ಪುಡಿದಾರೆ. ಬಟ್ಟೆ ಇಲ್ಲ. ಇವಾಗ ಬಟ್ಟೆ ಕೆಲ್ತವ್ರೆ ಹೆಂಗ್ ಮಾಡ್ತಾರೆ ಗೈಸ್. ನಮ್ಮ ಮಾಮಂಗ್ ಒಲೆನೇ ಹಚ್ಚಾಕ್ ಬರ್ತಾ ಇಲ್ಲ. ಅದ್ ಹೆಂಗ್ ಅಡ್ಗೆ ಮಾಡ್ತಾರೋ ನಂಗಂತೂ ನಿಜ ಗೊತ್ತಿಲ್ಲ. ಏನೋ ಅವ್ರು ಮಾಡ್ತಿದಾರೆ, ತಿನ್ಬೇಕಂತ ತಿನ್ನೋದು. ಅದೇ ನನಗ್ ನನ್ನ ಮಾಮನ ಮೇಲೆ ಹೋಪ್ಸ್ ಇದೆ, ಚೆನ್ನಾಗ್ ಮಾಡ್ತಾರೆ ಅಂತ. ಹಾಕಿ ಅರುಣ್ ಮಾಮವ್ರೆ ಎಣ್ಣೆ. ಎಣ್ಣೆ ಹಾಕು. ಎಷ್ಟು ಸೇರ್ ಅಕ್ಕಿ? 1.5 ಸೇರ? 2 ಸೇರ್ ಹಾಕಿ. 2 ಸೇರ್ 1.5 ಸೇರ್ ಸಾಕಾಗ್ತದ? ಅದು ಕೊಡೆ ಕರೆಕ್ಟ್ ಆಗಿ ಸರಜಮ್ಮ. ನೀರ್ ಹಾಕಿ ಒಂದ್ ಸೇರಲ್ಲಿ ಎಷ್ಟು ಹಾಕಿ? ಎಣ್ಣೆ ಹಾಕು. ಎಣ್ಣೆ ಹಾಕದಷ್ಟು ಟೇಸ್ಟ್ ಬರೋದು. ನೀವು ಜಾಸ್ತಿ ಎಣ್ಣೆ ಹೋಯ್ತು. ಇಲ್ಲ ಇಲ್ಲ ಹಾಕು. ಅವ್ರಿಗೆ ಎಣ್ಣೆ ಎಷ್ಟು ಹಾಕೋದಂತ ಗೊತ್ತಿಲ್ಲ ಅಂದ್ರೆ ಅಡಿಗೆ ಮಾಡ್ತಿದ್ದಾರೆ. ಎಣ್ಣೆ ಕಾಯಿಸ್ಕೊಳ್ಳಿ. ಗೈಸ್, ಇದೆಲ್ಲ ರೆಡಿ ಆಗಿದೆ. ಎಲ್ಲಾರು ಈಗ ಅಡಿಗೆ ಮಾಡಕ್ ರೆಡಿ ಆಗಿದ್ರೆ ಇಲ್ಲೊಬ್ರಿದಾರ ನೋಡ್ರಿ, ಏನು ಮಾಡಲ್ಲ. ಹೆಡ್ ಮಾಸ್ಟರ್ ತರ ಈಗ ಕುತ್ಕೊಂಡ್ ನೋಡ್ತಾ ಇದಾರೆ ಇವರು. ರೋಡಿ ಬೇಬಿ ಅಂತ ಅವ್ರ ಹೆಸರು. ರೈತರನ್ನೇ ಮಾತಾಡ್ಬೇಕು ನೋಡ್ರಿ ಯಾಕೆ ಅಂತ ಕೇಳ್ತಿದ್ದಾರೆ. ಯಾರು ಅಡಿಗೆ ಮಾಡ್ತಿರೋದು? ಇವರು ಚೆನ್ನಾಗಿದೆ ಹೇಳ್ತಾರೆ. ಯಾವ್ದು ಇದು ಫೇಮಸ್ ಆಗಿತ್ತಲ್ಲ ಸಾಂಗ್, ಹೂವಿನ ಹೇಳಿ ಗೈಸ್. ಭದ್ರಾವತಿ ಚೈತ್ರಾದೇವಿ ಅಂತ. ಗೈಸ್ ಪ್ಲೀಸ್ ಎನ್ನಕ್ಕಿಂತ ರಾವಣ ಬಾಣ ಚೆನ್ನಾಗಿ ಗೈಸ್ ಹೇಳಿ ಗೈಸ್. ಲವಂಗ ಇಲ್ಲ, ನೋಡಿ ಇವ್ರು ಏನೇನು ಹಾಕ್ತಿದ್ದಾರೆ ಇವಾಗ. ಇದು ಚಕ್ಕೆ, ಚಕ್ಕೆ ಲವಂಗ. ಚಕ್ಕೆ ಲವಂಗ ಫಸ್ಟ್ ಕಲ್ಸಿ. ಸ್ವಲ್ಪ
ಚಕ್ಕೆ ಊದ್ ಮುಡ್ದಾನೆ ಬೇಡ ಬೇಡ ಅಂದೆ. ನೋಡಲ್ಲಿ ಫಸ್ಟ್ ಹಸಿನ ಮೆಣಸಿನ್ಕಾಯಿ ಹಾಕ್ಬೇಕಂತೆ ನೋಡಿ ಗೈಸ್. ಎಲ್ಲ ಒಟ್ಟಿಗೆ ಹಾಕ್ಬಿಡಿ ಗಾಯ್ಸ್. ಕಟ್ಟೆ ಮಾಡಿರ ವೈ ಗಾಯ್ಸ್. ಸರಿ ಬಿಡಿ ಬಿಡಿ ಕೈ ಹೋಯ್ತು. ಕೂಯ್ದೆ ಇದು ಮಾಡಬೇಕು. ನಂದೇನೋ ಇಲ್ಲ ಇಲ್ಲಿ ಬರೀ ಚಿಕನ್ ತಗೊಂಡಿದ್ದಾರೆ. ಅಷ್ಟು ಪುಡಿ ಹಾಕಲ್ವಾ? ನೋಡಿ ಅದ್ ಯಾವ್ದೋ ಒಂದ್ ಕೂಯ್ದೆ ಇಲ್ಲ ಹಂಗಾಗಿ ಹೊಡಿತಾವ್ರೆ. ಕೂದೈತೆ ಎಲ್ಲ ಇದಾಗೈತೆ. ಇವಾಗ ಅರ್ಶಿನದ ಪುಡಿ ಹಾಕ್ತಿದ್ದಾರೆ ನಮ್ಮ ಸೂರಿ ಮಾಮ. ನಮ್ಮ ಮಾಮಂಗೆ ಎಣ್ಣೆ ಹಾಕಕ್ಕೆ ಬರೋಲ್ಲ ಅಂದ್ರೂ ಅಡುಗೆ ಮಾಡ್ತೀನಿ ಅಂತ ಬಂದ್ಬಿಟ್ಟು ಇವಾಗ ನಮ್ಮ ಮಮ್ಮಿ ಕೈಲಿ ಎಣ್ಣೆ ಹಾಕ್ಸೋದು ಫುಲ್ ಚೆಲ್ಲೆ ಬಿಟ್ಟಿದ್ದಾರೆ. ಟೊಮೆಟೊ ಫುಲ್ ದೊಡ್ಡದಾಗಿ ಬಿಡಿಸ್ಬಿಟ್ಟಿದ್ದಾರೆ. ಏನೋ ಅಡುಗೆ ಮಾಡ್ತಿದ್ದಾರೆ ಅಷ್ಟೇ. ಅರುಣ್ ಮಾಮ ಇವಾಗ ಅದನ್ನ ಮುಚ್ತಾರೆ. ಮುಚ್ಚಿ ತೋರಿಸಿದೆಲ್ಲ ನೋಡ್ತಾವ್ರೆ ಅಂತ ಸೊಪ್ಪು ಗೈಸ್. ಎಲ್ಲ ಸ್ವಲ್ಪ ಒಂದ್ ಸ್ಪೂನ್ ಖಾರ ಪಾಪ ಅವಾಗಿಂದ ನಿಂತ್ಕೊಂಡು ತುಂಬಾ ಕಷ್ಟಪಟ್ಟು ಅಲ್ಲೆಲ್ಲ ಕೆಳಗಡೆ ಸೋರ್ತೈತೆ ನೋಡಿ. ಕಬಾಬ್ ಮಾಡ್ತಾ ಇದೀವಿ. ಪಾತ್ರೆ ತೊಳಿತಾ ಇದೀವಿ. ನಮ್ಮ ಅಕ್ಕ ಇವಾಗ ಕಬಾಬ್ ಮಾಡ್ತಿದ್ದಾರೆ. ಇದೆ ಇದೆ ಏನು ಅರ್ಜೆಂಟ್ ನಿನಗೆ ಎಲ್ಲ ಬಾತ್ರೂಮ್ ಬಂದಿರ್ಬೇಕು. ಕಬಾಬ್ ಹಾಕಿದ್ರು ಪಟ್ಪಡ್ನೇಕೋ ನಿಧಾನಕ್ಕೆ ಹಾಕೋ ಸಿಡಿತದೆ. ಇಲ್ಲಾಕೋ ಜಾಗ ಎಲ್ಲ ಐತಲ್ಲ ಹಾಕೋ. ಸಾಕ್ಬಿಡು ಸಾಕ್ಬಿಡು ಇದ್ಬಿಡು. ಜಾಗ ಐತೆ. ಏ ಜಾಗ ಇದ್ ಮಾಡೋಕಿಲ್ವ ಅಲ್ಲಿ ಎಲ್ಲ ಇದ್ ಮಾಡಿದಾಗ ನಿಧಾನ ಹೀಗೆ ಮಾಡಿ ತಡಿ ಇದ್ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟೆ. ತೋರಿಸ್ತೀರ ಒಂದೊಂದು ಗುಡ್ಸ್ಕೊಂಡು ಕೊಡು. ಸರಿನಾ? ಹೇಳೋ ಮಾತಾಡ ಆಳ್ ಬರ್ತಿದೆ. ನನಗೆ ಮಾಮ ಬೈದಿದ್ ಕೆಲ್ರು ನಗ್ತಿದ್ದಾರೆ ನೋಡಿ. ನನಗ್ ಬೈಯೋದಂದ್ರೆ ಇವ್ರಿಗೆ ಏನ್ ಇಷ್ಟ ಏನೋ ಎಲ್ರು ಬೈತಾರೆ. ಮಾಮ ಕರ್ಬೇವಿನ ಸೊಪ್ಪು ನರಿಗೆ ಹಿಡ್ಕೊಡ್ತಾ ಇದ್ದಾರೆ ನಮ್ಮ ಮಾಮ. ನಂಗೆ ಒಳ್ಳೆ ಮಾಮ. ಹಾಕು ಐತೆ ಇವಾಗ ಕಬಾಬ್ ಮಾಡ್ತಿದ್ದಾರೆ ನಮ್ಮ ಅಕ್ಕ ಭಾನುಶ್ರೀ. ಇವಾಗ ನಮ್ಮ ಅರುಣ್ ಮಾಮ, ನಮ್ಮ ಸೂರಿ ಮಾಮ ಎಲ್ಲರೂ ನಾವೆಲ್ಲ ಕಸಿನ್ಸ್ ಸೇರ್ಕೊಂಡು ಮಾಡ್ತಾ ಇದೀವಿ. ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಅದು ಕಸಿನ್ಸ್ ಅಂದರೆ ಬರೀ 4 ಜನ ಇದ್ದೀವಿ ಇಲ್ಲಿ ಅಷ್ಟೇ. ಇವ್ರು ನಮ್ಮ ಅಕ್ಕ, ಮುದ್ದು ಅಕ್ಕ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡಿ. ನಮ್ಮ ಸೂರಿ ಮಾಮ ನೋಡಿ ಅವರು ಕ್ಯೂಟ್ ಆಗಿದ್ದಾರೆ. ನೋಡಿ ಗೈಸ್ ಇದು ಇಡ್ಲಿ ಕಬಾಬ್ ಮಾಡ್ತಿದ್ರು.